ಕೂತ್ಕೊಳ್ರಿಯ. ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು 5-6 ಜನ ಮಂತ್ರಿಗಳು ಫೋನ್ ಮಾಡಿದ್ರು. ನಾನು ಸುಮ್ಮನೆ ಇನ್ವಿಟೇಷನ್ ಎಲ್ಲ ನಮ್ಮ MLA ಕೊಟ್ಟಿದ್ದೆ. ನಮ್ಮ ಶಾಸಕಾಂಗ ಸಭೆ ನಡೀತು. 6 ದಿನ ದಾವೋಸಲ್ಲಿದೆ, 2 ದಿನ ಅಸೆಂಬ್ಲಿಗೆ ಹೋದೆ. ಶಾಸಕಾಂಗ ಸಭೆಯಲ್ಲಿ ಎಲ್ಲ MLA ಬನ್ನಪ್ಪ ನೀವು ನೋಡಿ ಅಂತ ಹೇಳಿದೆ. ಪಾಪ ಎಲ್ಲರೂ ಕೂಡ ಬಂದು ಸುಮಾರು ಒಂದು 60-70 ಜನ MLA ಬಂದರು. ಈಗೂ ಒಂದು 8 ಜನ ಇದ್ದಾರೆ. ಈಗ ಬರ್ತಾರೆ ಸ್ಟೇಜ್ಗೆ. ಈಗ ಮಂತ್ರಿಗಳು ಫೋನ್ ಮಾಡಿದ್ರು, ಏನು ನಾವು ಕನಕೋತ್ಸವ ಮಾಡ್ತಾ ಇದ್ದೀವಿ, ಕರ್ನಾಟಕದ ಉತ್ಸವ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಮುಂದಕ್ಕೆ 2027-28ಕ್ಕೆ ಕರ್ನಾಟಕದ ಉತ್ಸವ ಈ ಕನಕಪುರದಲ್ಲಿ ನಡೀತದೆ ಅಂತ ಹೇಳಿದ್ದೀನಿ. ಮೇಕೆದಾಟು ಪಾದಯಾತ್ರೆ ಹೆಜ್ಜೆ ಹಾಕಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ. ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ಈಗ ಕೇಂದ್ರ ಸರ್ಕಾರದ ಪರ್ಮಿಷನ್ ಕೊಡಬೇಕು ಅಂತೇಳಿ ತೀರ್ಮಾನ ಕೊಟ್ಟು ನಿಮ್ಮ ಹೆಜ್ಜೆಗೆ, ನಿಮ್ಮ ಹಕ್ಕಿಗೆ, ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕಿದೆ. ನಿಮ್ಮ ಮಗನ ಕೈಯಲ್ಲೇ ಅದನ್ನು ಪೂಜೆ ಮಾಡುವಂತ ಒಂದು ಭಾಗ್ಯ ಸಿಗ್ತದೆ. ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳ ಜನ ರಂಗೋಲಿ ಬಿಟ್ಟಿದ್ದೀರಿ. ಮಕ್ಕಳು ಎಂತ ಪ್ರತಿಭೆ. ಕೊನೆಗೆ 3 ತಂಡ ನೋಡಿದ್ವಿ. ಎಲ್ಲಿದೆ? ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಕ್ಕಳು ಆ ಪ್ರತಿಭೆಯನ್ನು ತೋರಿಸಿದ್ದಾರೆ. ಇದೇ ಈ ಭೂಮಿಯ ಶಕ್ತಿಯನ್ನು ತಯಾರು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ನಿಮ್ಮ ರೋಡ್ ಬಗ್ಗೆ, ಕಾಂಕ್ರೀಟ್ ಬಗ್ಗೆ, ನಿಮ್ಮ ಶಾಲೆಗಳ ಬಗ್ಗೆ, ನಿಮ್ಮ ಮೆಡಿಕಲ್ ಕಾಲೇಜ್ ಬರುವಂತ ಮೆಡಿಕಲ್ ಕಾಲೇಜ್, ಹೋದ್ಸರಿ ಮೆಡಿಕಲ್ ಕಾಲೇಜ್ ಬಂದಿದೆ 1 ವರ್ಷಕ್ಕೆ. ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಬಂದು ಇಲ್ಲಿ ಪ್ರಾರಂಭ ಮಾಡಿಸ್ತಾರೆ. ಸದ್ಯದಲ್ಲೇ ಮತ್ತೊಂದು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಸದ್ಯದಲ್ಲೇ ಮಾಡ್ತಾ ಇದ್ದೀವಿ. ನಾವು ಕೂಡ ಬೆಂಗಳೂರಿಗೆ ಹಾಸ್ಪಿಟಲ್ಗೆ ಹೋಗಬಾರ್ದು, ಹಣ ಖರ್ಚು ಮಾಡಬಾರ್ದು. ಈ ಡ್ರೈವರ್ಗಳೆಲ್ಲ ಸೇರಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಸ್ಪಿಟಲ್ ಹತ್ರ ಹೋಗಿ ಯಾವುದಾದ್ರೂ ದೊಡ್ಡ ಹಾಸ್ಪಿಟಲ್ ಹಾಕ್ತಿದ್ದೀವಿ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಕೊನೆಯ ಆಸೆ, ಯಾವ ತಾಲೂಕಿನಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇಲ್ಲ, ಅದು ಕನಕಪುರದಲ್ಲಿ ಮಾತ್ರ ಗಮನಿಸಿಕೊಳ್ಳಬೇಕು. ಗಲಾಟೆ ಮಾಡಿದ್ರು. ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತ ಸುರೇಶ್ ಹೇಳಿದ್ರು, ರಾಮನಗರಕ್ಕೂ ಮಾಡದೆ ಕನಕಪುರಕ್ಕೂ ಮಾಡದೆ. ಈಗ ರಾಮನಗರದಲ್ಲೂ ನಡೀತಾ ಇದೆ, ಇಲ್ಲಿ ಕನಕಪುರದಲ್ಲಿ ದಯಾನಸಾಗರ ಕಾಲೇಜ್ ನಡೀತಾ ಇದೆ. ನಿಮ್ಮ ಹೆಬ್ಬಾಳದಲ್ಲಿ ರಾಜಸ್ಥಾನದಲ್ಲೂ ನಮ್ಮ ಏನು ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ ಸದ್ಯದಲ್ಲೇ ಪೂಜೆ ಮಾಡಿ ನೆಕ್ಸ್ಟ್ ಎಲೆಕ್ಷನ್ಗೆ ಗಾಂಧಿ ಹಾಕೋಕ್ಕೆ ಮುಂಚಿತವಾಗಿ ಅದನ್ನು ಪಾಲನೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತೀನಿ. ನಾನೀಗ ಚರ್ಚೆಗೆ ಹೋಗುವುದಿಲ್ಲ. ಮಕ್ಕಳನ್ನ ತಯಾರು ಮಾಡಬೇಕು, ಯುವಕರು ತಯಾರು ಮಾಡಬೇಕು. ವಿದ್ಯಾಭ್ಯಾಸದಲ್ಲಿ ಅವ್ರನ್ನ, ನೀವು ಮುಂದಕ್ಕೆ ಮಕ್ಕಳು ಯಾರು ಕನಕಪುರದವರಲ್ಲ, ರಾಮನಗರ ಜಿಲ್ಲೆಯವರಲ್ಲ, ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು ತಯಾರು ಮಾಡಬೇಕು. ನಿಮ್ಮ ಕಾಂಪಿಟೇಷನ್ ಏನಿದ್ರು ಕೂಡ ಬೆಂಗಳೂರು ಮಕ್ಕಳ ಜೊತೆ ಕಾಂಪಿಟೇಷನ್ ಆಗಬೇಕು. ಆಗ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ. ನೀವು ಕುಡಿತಾ ಇದ್ದೀರಲ್ಲ, ಬೆಂಗಳೂರು ಜನ ಜೊತೆ ಕುಡಿಬೇಕು. ನಿಮ್ಮ ಚಿತ್ರ, ನಿಮ್ಮ ರಂಗೋಲಿ, ನಿಮ್ಮ ಸ್ಪರ್ಧೆ, ನಿಮ್ಮ ಕ್ರೀಡಾ, ನಿಮ್ಮ ಓಟ
ಈಗ ರಿಷಬ್ ಶೆಟ್ಟಿ ಅವರು ಮಾತಾಡ್ತಾರೆ, ಆಮೇಲೆ ಕೆಲವು MLAs ಎಲ್ಲ ಅವರಿಗೆ ಸನ್ಮಾನ ಮಾಡೋಣ. ಅವರೆಲ್ಲೂ ಹೋಗೋದಿಲ್ಲ ಇರ್ತಾರೆ, ಆದರೆ ಸ್ಟೇಜ್ ಮೇಲೆ ಕರೆದು ಅವರಿಗೆ ಗೌರವ ಕೊಡುವಂಥ ಕೆಲಸ ನಾವು ಮಾಡೋಣ. ನಾನು ವಚನಾನಂದ ಸ್ವಾಮೀಜಿಗಳು ಪಾಪ 5 ದಿನ ಬಂದು ಹಿಂದೆನೂ ಬಂದು ನಮಗೆಲ್ಲರೂ ಕೂಡ ಬೆಳಗ್ಗೆ ಸುಮಾರು 3,900 ಜನರಿಗೆ ಯೋಗಾಭ್ಯಾಸ 5:30 ಗಂಟೆಗೆ ಪ್ರಾರಂಭ ಮಾಡಿಸಿದ್ದಾರೆ. ಅವ್ರಿಗೂ ಸನ್ಮಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಋಣ ತೀರಿಸಬೇಕಲ್ವಾ, ಗೌರವ ಕೊಡಬೇಕಲ್ವಾ, ಅದನ್ನು ಮಾಡಬೇಕು. ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಎಷ್ಟು ಕೊಟ್ಟಿದ್ದಾರೆ, ಎಷ್ಟೋ ನಿಮ್ಮ ಸ್ಟೇಜೇ ಸಿಗ್ತಿಲ್ಲ, ಏನು ಹೋಗಿ ಆಟ ಸ್ಪರ್ಧೆ ಎಲ್ಲ ಕೂಡ ಪಾಪ ಎಲ್ಲ ಏರ್ಪಾಡು ಮಾಡಿದ್ದಾರೆ. ಪಕ್ಷ ಭೇದ ಜಾತಿ ಧರ್ಮ ಬಿಟ್ಟು ಎಲ್ಲ ಬಂದಿದ್ದಾರೆ. ತಾಯಂದಿರು ಎಲ್ಲರೂ ಬಿಟ್ಟು 70,000 ಜನ ಇಡೀ ದೇಶದಲ್ಲಿ ಒಂದು ರೆಕಾರ್ಡ್ ಇದೆ. ಆ ಸ್ಪರ್ಧೆ ಇವತ್ತು ಮಾಡಿದ್ದಾರೆ. ಮೇಲಿ ಕಾರ್ಯಕ್ರಮ ನೋಡಿದ್ರಲ್ಲ, ಅಯ್ಯೋ ಆ ಒಂದು ಚಿತ್ರ ಬಿಡಿಸಿದ್ದಾರೆ. ಮಕ್ಕಳು ಏನು ಸುಮಾರು 16,000 ಪಟ್ಟಿ ಇದೆ. ಪಟ್ಟಿ ಅಂದರೆ ಇನ್ನೂ 1 ಗಂಟೆ ಆಗಿದೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಈಗ ತಮ್ಮನ್ನು ಉದ್ದೇಶಿಸಿ ನನ್ನ ಮಿತ್ರ ರಿಷಬ್ ಶೆಟ್ಟಿ ಅವರು ಹಳ್ಳಿಯಿಂದ ನಾವು ಬೆಂಗಳೂರು ಮನೆ ಇಲ್ಲ, ಅವರಿಗೆ ಬರೀ ಅಲ್ಲ ಮಂಗಳೂರು ಉಡುಪಿನೇ ಸೇರ್ಕೊಳ್ತಾರೆ. ಇವತ್ತು ಅಷ್ಟು ದೂರದಿಂದ ಬಂದು ನಿಮ್ಮನ್ನೆಲ್ಲ ಸಂತೋಷ ಪಡಿಸಬೇಕು ಅಂತ ಹೇಳಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವತ್ತು ನಾನು ಸಿನಿಮಾ ನೋಡಿರಲಿಲ್ಲ, ನಾನು ಅದನ್ನು ನೋಡೋದನ್ನ ಟಿವಿ ಹಾಕಿದ್ರು ಒಂದು 1 ಗಂಟೆ ನೋಡಿದ್ದೀನಿ. ಈಗ ನೋಡಬೇಕು ನಾನು ಟಿವಿ ನೋಡೋಕ್ಕೆ ಟೈಮ್ ಇಲ್ಲ, ನನಗೆ ಇಲ್ಲಿನ ಟೈಮು ಟೈಮಿಲ್ಲ. ಖಂಡಿತ ಫುಲ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಯೋಚನೆ ಮಾಡಿ ಅವರೇ, ನಿಮ್ಮ ಪ್ರತಿಭೆ ನೋಡಿ ಬಾಂಬೆ ಬಂದು ಯಾವುದೋ ಮದುವೆ ಹೋಗಿದೆ, ಎಲ್ಲರೂ ಬಂದು ನಮ್ಮ ಬಾಲಿವುಡ್ನ ನಿಮ್ಮ ಸ್ಯಾಂಡಲ್ವುಡ್ ಟೇಕ್ ಓವರ್ ಮಾಡಿಬಿಟ್ಟಿದೆ ಅನ್ನೋ ಮಾತನ್ನ ರಿಷಬ್ ಶೆಟ್ಟಿ ಅವರೇ, ನಿಮ್ಮ ಕನಕಪುರದ ಎಲ್ಲ ಜನತೆ ಪರವಾಗಿ ಆಮೇಲೆ ನೆಕ್ಸ್ಟ್ ನಿಮ್ಮ ಕನಕಪುರದ ಉತ್ಸವ ಇದೆಯಲ್ಲ, ನನಗೆ ಬೆಂಗಳೂರಲ್ಲಿ ನಿಮ್ಮ ಎಲ್ಲರೂ ಕರ್ಕೊಂಡಿದ್ದೀರಿ ಅಂತ ನೀವೇ ನೆಕ್ಸ್ಟ್ ಹೋಗಿ ಯಾರು ಬೆಂಗಳೂರು ಇದಾರಲ್ಲ ಇನ್ವಿಟೇಷನ್ ಕೊಡ್ತೀನಿ. ನೀವು ಹೋಗಿ ಅವರು ತಿಳಿಸ್ಕೊಡ್ಬೇಕು. ಒಂದು ಅವರು ಒಂದಿನ 4-5 ದಿನದಲ್ಲಿ ಒಂದಿನ ಬಂದು ಸಂತೋಷ ಪಟ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದು. ಎಲ್ಲ ನಿಮ್ಮ ನೆಂಟರುಗಳೆಲ್ಲ ನಾವು ಸೇರ್ಕೊಳ್ತಾರೆ ಕೆಲಸಕ್ಕೆ ತಪ್ಪೇನಿಲ್ಲ. ಅವರೆಲ್ಲ ನನ್ನ ಪರವಾಗಿ ನೀವು ಆಹ್ವಾನ ಕೊಡಬೇಕು. ಅವರೆಲ್ಲರ ಆಶೀರ್ವಾದದಿಂದಲೇ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಗೆಲ್ಸ್ಕೊಂಡಿದ್ದೀನಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ಈಗ ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಳೋದು ಬೇಡ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕನಕೋತ್ಸವದ ಉತ್ಸಾಹ ಗಗನಕ್ಕೆ ತಲುಪಿದೆ. ಇದು ಮೊದಲನೇ ಬಾರಿ ಕಾಂತಾರ ನೋಡಿದಾಗ DK ಸಾಹೇಬರು ಮತ್ತೆ ಸುರೇಶ್ ಅಣ್ಣ ನನಗೆ ಕರೆದಿದ್ರು. ಅವಾಗೂ ನಾನು ಸಿನಿಮಾದ ಮೊದಲನೇ ಕಾರ್ಯಕ್ರಮ ಬಂದಿದ್ದು ಕನಕೋತ್ಸವ. ಈ ಚಾಪ್ಟರ್ 1 ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ಏನು ಮಾಡಿದ್ರಿ, ಅದಾದ್ಮೇಲೆ ನನ್ನ ಕಾರ್ಯಕ್ರಮ ಬರ್ತಿರೋದು ಇದೆ ಮೊದಲನೇ ಸಲ. ಇಬ್ಬರು ಸಹೋದರರು ಜಯ ವಿಜಯರಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಾಗ್ಬೋದು, DK ಸುರೇಶ್ ಅವರಾಗ್ಬೋದು, ಒಂದು ಭಾಗದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನ್ ಬೇಕು, ಆ ಊರನ್ನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದ್ರೆ ಹೀಗೆ ಮಾಡಬೇಕು ಅಂತ ನೋಡ್ತೀನಿ ನಾನು. ಕನಕಪುರದಲ್ಲಿ ಒಂದು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮವಾಗಿ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಕಲೆಗೆ ಅವಕಾಶ, ಎಷ್ಟೊಂದು ಕಲಾವಿದರಿಗೆ ಅವಕಾಶ, ಇಂಥ ಸಂಭ್ರಮವನ್ನು ಕ್ರಿಯೇಟ್ ಮಾಡೋದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಹಾಗಾಗಿ ಸುರೇಶ್ ಅವರೊಂದು ಫೋನ್ ಮಾಡಿ ಇನ್ವಿಟೇಷನ್ ಕೊಡಬೇಕು ಅಂತ ನೀವು ನನ್ನ ಫೋನ್ ಹೇಳಿದ್ರೆ ಸಾಕು ನಾನು ಬರ್ತೇನೆ ಅಂತಂದ್ರೆ ಮಾತಿಗೆ ತಪ್ಪದೆ ನಡ್ಕೊಂಡಿರೋಣ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾವನ್ನ ಜಗತ್ತಿನಾದ್ಯಂತ ಯಶಸ್ವಿಗೊಳಿಸಿರೋದು ನೀವು ಮೊದಲು ಕನ್ನಡಿಗರು. ಹಾಗಾಗಿ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೇ ಇಲ್ಲ. ಆ ಋಣ ತೀರಿಸೋ ಕೆಲಸ ಇನ್ನೂ ಒಳ್ಳೆ ಸಿನಿಮಾಗಳನ್ನು ಕೂಡ ಮಾಡೋದ್ರ ಮುಖಾಂತರ ನಾನು ಆ ಋಣ ತೀರಿಸೋ ಕೆಲಸನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಆಭಾರಿ. ಇದು ಬರೀ ನಾನು 2ನೇ ಸಲ ಬಂದಿರೋದು ಕನಕೋತ್ಸವಕ್ಕೆ. ಪ್ರತಿ ವರ್ಷ ನಾನು ಬರುವಂಥ ಯೋಜನೆ ಹಾಕೊಳ್ತೀನಿ. ಪ್ರತಿ ವರ್ಷ ಬಂದು ನಿಮ್ಮನ್ನು ಭೇಟಿ ಆಗೋದಕ್ಕೆ ಇದೊಂದು ಅದ್ಭುತ ಅವಕಾಶ ಅಂದ್ಕೊಳ್ತೀನಿ ನಾನು. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಶೂಟಿಂಗ್ ನಡೀತಾ ಇದೆ, ಏನ್ ಮಾಡೋದು ಅಂತ ಇಲ್ಲ ತಾವು ಬರಲೇಬೇಕು ಅಂತ ಅಂದಾಗ ಬಹಳ ಸಂತೋಷದಿಂದ ಎಲ್ಲ ಖಂಡಿತ ನಾನು ಕನಕಪುರ ಬರ್ತೀನಿ ಅಂತ ಹೇಳಿದ್ರು. ನಾನು ಬೆಂಗಳೂರು ಬಂದಾಗ ಹೇಳಿ ನಾನೇ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಫೋನಲ್ಲಿ ಹೇಳಿದ್ರೆ ಸಾಕು ನಾನು ಖಂಡಿತ ಬರ್ತೀನಿ ಅಂತ ಹೇಳಿ ಅವ್ರು ಬಂದು 2 ಗಂಟೆ ಟೈಮ್ ಎಷ್ಟು ಗಂಟೆ ಆಯಿತು, 2 ಗಂಟೆಯಿಂದ ಕೂಡ ಕೂತಿದ್ದಾರೆ. ಯಾಕೆಂತಂದ್ರೆ ಕನಕಪುರ ಮೇಲಿನ ಜನರ ಮೇಲಿನ ಪ್ರೀತಿ ನಿಮ್ಮ ಅಭಿಮಾನದಿಂದ ಇವತ್ತು 2 ಸಿನಿಮಾಗಳು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ತಾಯಿ ಕಪಾಳದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ 2ನೇ ಚಿತ್ರ ಕಾಂತಾರ ಡಾಕ್ಟರ್ ರಾಮ್ ಆಸ್ಕರ್ಗೆ ರೆಕಮೆಂಡ್ ಆಗಿದೆ. ಆ ತಾಯಿ ಕಪಾಳದ ಆಶೀರ್ವಾದದಿಂದ ಆ ಆಸ್ಕರ್ ಅವರಿಗೆ ಸಿಗಲಿ, ಆ ಸಿನಿಮಾಗೆ ಸಿಗಲಿ ಅಂತ ಹೇಳಿ ಬಹುಶಃ ಕನ್ನಡ ಚಿತ್ರರಂಗ ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಬಾಲಿವುಡ್ ಜೊತೆಗೆ ಹಾಲಿವುಡ್ ಕೂಡ ಕಾಂಪಿಟೇಷನ್ ಮಾಡುವಂತ ಮಟ್ಟಿಗೆ ರಿಷಬ್ ಶೆಟ್ಟಿ ಅವರು ಮತ್ತು ನಮ್ಮ ಅನೇಕ ಕನ್ನಡ ಕಲಾವಿದರು ಹೊರಟಿದ್ದಾರೆ. ಅವರೆಲ್ಲರೂ ಕೂಡ ರಿಷಬ್ ಶೆಟ್ಟಿ ಅವರು ಸೇರಿದಂತೆ ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ದಯವಿಟ್ಟು ಸ್ವಾಮಿಗಳು. ಈಗ ಮಾನ್ಯ ಶಾಸಕರಾದ ಸಿ ಪಿ ಯೋಗೇಶ್ವರ್ ಗಣೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಕನಕೋತ್ಸವಕ್ಕೆ ಮೆರುಗನ್ನು ಕೊಟ್ಟಂತ ಸಿ ಪಿ ಯೋಗೇಶ್ವರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಅವರು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪ್ರಕಾಶ್ ಕೋಳಿ ಅವರು ಬಂದಿದ್ದಾರೆ. ಮಾನ್ಯ ಶಾಸಕರಾದ ಮಾನ್ಯರು ಬಂದಿದ್ದಾರೆ. ದಯವಿಟ್ಟು ಬಂದು ಯೋಗೇಶ್ವರ್ ಮತ್ತು ಇಬ್ಬರು ಬೈ ಎಲೆಕ್ಷನ್ ಗೆದ್ದವರು. ಪಠಾಣ್ ಅಂತ ಬಸವರಾಜ ಬೊಮ್ಮಾಯಿ ಅವರ ಮಗನ ಮೇಲೆ ಗೆದ್ದವರು. ಪಠಾಣ್ ಯಜಮಾನ್ ಕುಸ್ತಿ ಪಠಾಣ್. ನಮ್ಮ ಪಕ್ಷದ ಯುವ ಮುಖಂಡರು ವಿನಾಯಕ್ ಅವರು ಆನಂದ್ ನಿರ್ಣಯ ಮಂಡಳಿಯಿಂದ ಅಂದ್ಬಿಟ್ಟು ಬೊಮ್ಮಾಯಿ ಅವರ ಪಾರ್ಲಿಮೆಂಟ್ ಆಗಿದ್ರು. ಇವರು ನಮ್ಮ ಸ್ನೇಹಿತರು. ಬರೀ 2,000 ಓಟಲ್ಲಿ ನಮ್ಮ ಮಂಗಳೂರಲ್ಲಿ ಸೋತಿದ್ದಾರೆ. ಬಹುಶಃ ಇವರು ನಮ್ಮ ಸ್ನೇಹಿತರು.
ಕಬ್ಬಳದ ಒಳಗೆ ಹೈಕಮಾಂಡ್ ನನ್ನ ಆತ್ಮೀಯರು ಗುಡ್ ಲಕ್.